ತಮ್ಮೆಲ್ಲರಿಗೂ ಗೊತ್ತಿರುವಂಗ ಇವತ್ತು ಕರ್ನಾಟಕದಲ್ಲಿ ಅಥವಾ ದೇಶಾದ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಗೆಲ್ಲುವಂಥದ್ದು, ಕಾಂಗ್ರೆಸ್ ಪರ ಇದ್ದಂಥ ಪಕ್ಷಗಳು ಕೂಡ ಗೆಲ್ಲುವಂಥ ಸಾಧ್ಯತೆಗಳು ಸಾಕಷ್ಟು. ಯಾಕೆ ಹೋದ ಬಾರಿ ಚುನಾವಣೆನೇ ಬೇರೆ ಇತ್ತು, ಈ ಬಾರಿ ಅದಕ್ಕಿಂತ ಮೊದಲಿನ ಚುನಾವಣೆ ಬೇರೆ ಇತ್ತು. ಈ ಸಲ ಚುನಾವಣೆ ಸಹಜವಾಗಿ ನೀವೆಲ್ಲ ನೋಡುವಂಥ ಟೈಮಲ್ಲಿ ಕೂಡ ಇವತ್ತು ಅದು ಕಾಣುತ್ತೆ. ಏನು ಹೋದ ಬಾರಿ ಮೋದಿಯವರ ಅಲೆ ಇತ್ತು, ಆ ಅಲೆ ಈ ಸಲ ಭಾಳ ಕಮ್ಮಿ ಅನ್ನೋದಂತೂ ಕಾಣುತ್ತೆ, ಅದ್ರಾಗೇನು ಸಂಶಯನೇ ಇಲ್ಲ. ಆಮೇಲೆ ಜನ ಕೂಡ 10 ವರ್ಷ ನಿರಂತರವಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ನೋಡ್ಯಾರ. ಯಾಕೆ ಕೊಟ್ಟಂತ ಭರವಸೆಗಳು ಯಾವ ಕೂಡ ಒಂದು ಕೂಡ ಈಡೇರಿಸಲಿಲ್ಲ. ಆಮೇಲೆ ಏನ್ ಮಾತು ಹೇಳಿದ್ರೆ ಆ ಮಾತನ್ನು ಕೂಡ ಉಳಿಸ್ಕೊಳ್ಳಿಲ್ಲ. ನುಡಿದಂತೆ ಯಾವತ್ತು ನಡಿಬೇಕಾಗತ್ತೆ, ನುಡಿದಂತೆ ಅವ್ರು ನಡೆದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಪ್ರಥಮ ಹಂತದಲ್ಲಿ ಕೂಡ ನಡೆಯುವಂಥ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತು ನಮ್ಮ ಪಕ್ಷದ ಪರ ನಮಗೆ ಗೆಲುವನ್ನು ಕಾಣಿಸ್ತೈತಿ. ಇವತ್ತು ಈ ಚುನಾವಣೆ ಸಂದರ್ಭದಲ್ಲೇ ಆದಂತ ಈ ಕೆಲವು ಘಟನೆಗಳು, ಹುಬ್ಬಳ್ಳಿಯಲ್ಲಿ ಆದಂತ ನ್ಯಾಯ ಹತ್ಯೆ ಪ್ರಕರಣ ಇರ್ಬೋದು, ಅದು ನೋಡ್ರಿ, ಒಂದ್ ನಾ ಹೇಳ್ತೀನಿ, ಅದಕ್ಕ ಚುನಾವಣೆಗೆ ಯಾವುದೂ ಪಾರ್ಟಿ ಪಕ್ಷಕ್ಕೆ ಸಂಬಂಧ ಇಲ್ಲದಂತ ವಿಚಾರ ಅದು. ಯಾಕಂದ್ರೆ ನಿರಂಜನ್ ಹಿರೇಮಠದಲ್ಲಿ ನನ್ನ ಅತ್ಯಂತ ಆತ್ಮೀಯ ಗೆಳೆಯ. ಆಮೇಲೆ ನಾವು ಜೊತೆನೆ ಕೂಡಿ ಬೆಳೆದಂಥವ್ರು. ಇವತ್ತು ಅವ್ರ ಮಗಳಿಗೆ ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಆದ್ರೆ ಬೇರೆ ಅಲ್ಲ, ಅದು ನಮಗೆಲ್ಲರಿಗೂ ನೋವು ಇದ್ದಿದ್ದ, ಆ ಪ್ರಶ್ನೆ ಬೇರೆ. ಇದ್ರೊಳಗೆ ಇವನ್ನೆಲ್ಲ ಚುನಾವಣೆಗೆ ಬಳಸ್ಕೊಳ್ಳುವಂತ ವ್ಯವಸ್ಥೆ ಐತಲ್ಲ, ಈ ವ್ಯವಸ್ಥೆಯಿಂದ ರಾಜಕಾರಣ ಮಾಡೋದು, ಆಮ್ಯಾಗ ಒಂದು ಕೋಮಿನ ಮೇಲೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇತ್ತಲ್ಲ, ಇದು ಬಹಳ ವಿಚಿತ್ರವಾದಂಥ ಸಂಗತಿ ಇದು. ಆಮೇಲೆ ಯಾವ್ದನ್ನೋ ತಗೊಂಡು ಯಾವುದಕ್ಕೂ ಹಚ್ಚಾಕಂದ್ರೆ ಯಾವುದೋ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಇಂಥ ಘಟನೆಗಳಿಗೆ ಏನು ಸರ್ಕಾರ ಎಲ್ಲ ಕಡೆ ಕಾಯಕ್ಕಾಗತ್ತಾ? ಆಗಲ್ಲ. ಯಾವುದೋ ಸರ್ಕಾರಕ್ಕೆ ಹೋಗಿ ಅದನ್ನ ಹೋಲಿಸೋಂತಲ್ಲ, ಅವ್ನ ತಕ್ಷ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗಲ್ಲ, ಅದಕ್ಕೆ ನ್ಯಾಯಾಲಯ ಐತಿ, ಏನ್ ಶಿಕ್ಷೆ ಆಗುತ್ತೆ ಆಗುವಂತ ವ್ಯವಸ್ಥೆ ಇರ್ತೈತಿ. ಯಾಕಂದ್ರೆ ಅದಕ್ಕೆ ಹೋಗೋದು ಪಕ್ಷಕ್ಕೆ ಅದನ್ನ ಗುಬೆ ಕುಂದ್ರಿಸುವಂತ ಕೆಲಸ ಐತಿಲ್ಲ ಇವ್ರದ, ಅದು ಸರಿ ಅಲ್ಲ ಅನ್ನೋಂತ ಅಷ್ಟೇ ಹೇಳಕ್ ಇಷ್ಟಪಡ್ತಾರೆ. ಆ ಘಟನೆ ಅಂತೂ ನಾವೆಲ್ಲರೂ 100% ಖಂಡಿಸುವಂತ ಘಟನೆನ, ಅದ್ರಾಗ ಎರಡನೇ ಪ್ರಶ್ನೆ ಇಲ್ಲ. ಇವನ್ ಆ ಸಮಾಜ ಕೂಡ ಸಂಪೂರ್ಣವಾಗಿ ಆ ಸಮಾಜ ಕೂಡ ಖಂಡಿಸಿದೆ. 200% ನೋಡ್ರಿ, ಇವತ್ತ ಒಂದೊಂದು ಕುಟುಂಬಕ್ಕ 6,000 to 7,000 ರೂಪಾಯಿ ಇವತ್ತು ಲಾಭ ಆಗುತ್ತೆ ಒಂದೊಂದು ಕುಟುಂಬಕ್ಕೆ. ಅದೇನು ಸಾಮಾನ್ಯವಾದಂತ ಮಾತಲ್ಲ. ಒಂದೊಂದು ಕುಟುಂಬಕ್ಕೆ 6,000 to 7,000 ರೂಪಾಯಿ ಒಂದೊಂದು ಕುಟುಂಬಕ್ಕೆ ಲಾಭ ಆಗುತ್ತೆ. ಜೊತೆಗೆ ದರೊಬ್ಬ ಮಹಿಳೆ ಕೂಡ, ಆ ಮಹಿಳೆ ದರೊಬ್ರು ಇವತ್ತು ಫ್ರೀಯಾಗಿ ಬಸ್ಸಲ್ಲಿ ಅಡ್ಡಾಡೋದಾಗ್ಲಿ, ಇವತ್ತು ಬೆಂಗಳೂರು ಅಂತ ಅಲ್ಲಿ ಗಾರ್ಮೆಂಟ್ಗೆ ಹೋಗ್ತಾರ, ನಮ್ಮ ಹುಬ್ಳಿದಾವಂತ ಶಹರದಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿಯಿಂದ ಗಾರ್ಮೆಂಟ್ ಕೆಲ್ಸಕ್ಕಾಗ್ಲಿ, ಇನ್ನೊಂದ್ ಕಡೆ ಕೆಲ್ಸಕ್ಕಾಗ್ಲಿ ಅವ್ರು ಹೋಗ್ಬೇಕಾದ್ರೆ ಬಸ್ ಚಾರ್ಜಕ್ಕೆ 100 ರೂಪಾಯಿ ಬಡಿಯುವಂತ ನಾವು ಸಹಜವಾಗಿ ನೋಡ್ತಿದ್ವಲ್ಲ. ಇವತ್ತು ಪರ್ ಡೇ 100 ರೂಪೀಸ್ ಅವ್ರು ಬಸ್ಸಿಗೆ ಉಳಿಸ್ಕೊಳ್ಳುವಂತ ವ್ಯವಸ್ಥೆ. ಇವತ್ತು ಪಾಸ್ ತೆಗಿಸಿದ್ರು ಕೂಡ 2,000 ಚಿಲ್ಲರ ರೂಪಾಯಿ ಪಾಸ್ ಇತ್ತು. ಇವತ್ತು ಬೆಂಗಳೂರಪ್ಪ ಒಂದು ಪಾಸ್ ತೆಗೆಸ್ಕೊಂಡು ಅವ್ರು ಮಂತ್ಲಿ ಪಾಸ್ ತೆಗಿಸಿರಿ 2,500 ರೂಪಾಯಿ ಬಸ್ ಪಾಸ್ ಇದ್ದು. ಇವತ್ತು ಅದು ಉಚಿತವಾಗಿ ಅವ್ರು ಸಿಕ್ಕೈತಿ. ಆಮೇಲೆ 2,000 ರೂಪಾಯಿ ಅವರಿಗೆ ಒಂದು ಕುಟುಂಬಕ್ಕೂ ಕೂಡ ಸಿಗುವಂತ ಕುಟುಂಬದ ಮಾಲೀಕರಿಗೆ ಸಿಗೋದು, ಅದು ಕೂಡ ಒಂದು ಮಣಿತನದ ಖರ್ಚು ನಡೀತೈತಿ. ಆಮೇಲೆ ಎಲೆಕ್ಟ್ರಿಸಿಟಿ ಆಗ್ಲಿ, ಸರ್ ಇದ್ದವರು ಮಾತಾಡೋದು ಬೇರೆ. ಒಂದೊಂದು ಕುಟುಂಬಗಳ ಪರಿಸ್ಥಿತಿಗಳು ಹೆಂಗಿರ್ತಾವಂತಂದ್ರೆ, ಸಹಜವಾಗಿ ನೀವು ನಮ್ಮ ಹಳ್ಳಿ ಭಾಗದಲ್ಲಿ ಬರ್ರಿ, ಅವ್ರ ಪರಿಸ್ಥಿತಿ ಬೆಳಗ್ಗೆ ಅವ್ರು ದುಡಿಲಾರ ಸಾಯಂಕಾಲ ಕೂಲಿಗೆ ಗತಿ ಇರಂಗಿಲ್ಲ. ಎಷ್ಟೋ ಮನೆಯೊಳಗೆ ಹಾಸ್ಪಿಟಲೈಸ್ ಆಗಿರ್ತಾರ, ಏಜ್ಡ್ ಇರ್ತಾರ, ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಹೋಗಿರ್ತಾರ. ಇವನ್ನೆಲ್ಲ ಅವ್ರು ದುಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಕುಟುಂಬಗಳು ಹಲವಾರು ತೊಂದರೆ ಒಳಗಿದ್ದಂತಾರ. ಎಲ್ಲ ಆರ್ಥಿಕವಾಗಿ ಯಾರು ಸಬಲ ಅದಾರ, ಸ್ಟ್ರಾಂಗ್ ಅದಾರ, ಅವರು ಅಪೇಕ್ಷೆ ಪಡ್ತಾರ. ಅದು ಹೇಳ್ಕೊಳ್ಳಲ್ಲ ಅಷ್ಟೇ. ರಾಜ್ಯಕ್ಕೆ ಹೆಚ್ಚೆಚ್ಚು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬರ್ಬೇಕು, ಇಲ್ಲಾಂದ್ರೆ ಜನ ಮರೆತು ಹೋಗ್ತಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಇದಲ್ಲ, ಸಾಕಷ್ಟು ಕಡೆ ಅವ್ರಿಗೆ ಇಡೀ ದೇಶಾದ್ಯಂತ ಸುತ್ತಬೇಕಾಗತ್ತೆ. ಅವ್ರ ಅವಶ್ಯಕತೆ ಎಲ್ಲಿ ಇರ್ತೈತೆ ಅಲ್ಲಿ ಬರ್ತಾರೆ. ಯಾಕಂದ್ರೆ ನಾವೆಲ್ಲ ಇದ್ದೀವಲ್ಲ, ನಾವು ತಿರ್ಗಾಕ್ ನಾವಿಲ್ವಾ ಇಲ್ಲಿ? ಮರೆತು ಹೋಗ್ಬಿಡ್ತಾರೆ. ಅಯ್ಯೋ ಮರ್ಯಾಕ ಇವ್ರನ್ನಷ್ಟೇ ನೆನ್ಪಿಟ್ಕೊಂತಾರ. ಪಾಪ ಅವ್ರ ಮೊದ್ಲ ನಾ ವಿನಂತಿ ಮಾಡ್ಕೊಳ್ಳೋದು ಇಷ್ಟ, ಪ್ರಧಾನಮಂತ್ರಿಗಳು ಹಂಗಂದ್ರೆ ನಮ್ಮ ಬರ ಬಂದಾಗ ಎಲ್ಲಿದ್ರು? ಒಂದ್ ದಿವಸ ಬರ ವೀಕ್ಷಣೆಗೆ ಬಂದ್ರ ಇಂಥ ದೊಡ್ಡ ಫ್ಲಡ್ ಆತ್ ನಮ್ಮ ಇಷ್ಟು ನಾವು ಹುಟ್ಟದಾಗಿಂದ. ನಮಗೂ 53 ವರ್ಷ ಆದ್ರೂ ನಾವು ಹುಟ್ಟದಾಗಿಂದ ಅಂತ ದೊಡ್ಡ ಫ್ಲಡ್ ಆಗಿರ್ಲಿಲ್ಲ. ನೀವೆಲ್ಲ ಹುಟ್ಟದಾಗಂತ ಫ್ಲಡ್ ನೋಡಿದ್ರಿ? ಅಂತಂದ್ರೆ ಒಂದ್ ಅಟ್ಲೀಸ್ಟ್ ಹೆಲಿಕಾಪ್ಟರ್ ಬಂದು ಒಂದು ರೌಂಡ್ ಹೊಡೆದಬೇಕಿತ್ತಲ್ಲ, ಅವಾಗೂ ಬರಲಿಲ್ಲ. ಇಂಥ ದೊಡ್ಡ ಕರೋನಾ ಬಂತು, ದೊಡ್ಡ ಅಧೋಗತಿ ಪರಿಸ್ಥಿತಿ ಹೋದ್ವಿ, ಎಲ್ಲಿದ್ರು ಅವಾಗೆಲ್ಲರೂ? ಒಬ್ರು ಹೊರಗೆ ಬರ್ಲಿಲ್ಲ. ಇವೆಲ್ಲ ಏನ್ ನೋಡ್ರಿ, ರಾಹುಲ್ ಗಾಂಧಿ ಅವ್ರು ಇಂಥ ಟೈಮ್ನಾಗ ಕರೀರಿ ಅಂತ ದೊಡ್ಡಾಗದೆ, ಇಂಥ ಟೈಮ್ನಾಗ ಬರೋದು ಬಹಳ ದೊಡ್ಡದು. ಅಂತ ಟೈಮ್ನಾಗ ಅವ್ರು ಬರ್ಬೇಕಿತ್ತಲ್ಲ ಅವ್ರ ಜವಾಬ್ದಾರಿಯಿಂದ. ಶಿವಾನಂದ ಪಾಟೀಲ್ ಮತ್ತೆ ಹತ್ಯೆಯನ್ನ ಆಕಸ್ಮಿಕ ಅಂತ ಹೇಳೋದು, ಆಕಸ್ಮಿಕ ಅಲ್ಲ, ಅದಂತ ಘಟನೆ ಅಂದ್ರೂ ತಪ್ಪು, ಅದ್ರಾಗ ನಾವ್ ಯಾರು ಒಪ್ಪಂಗಿಲ್ಲ. ಆ ಘಟನೆ ನಾವ್ ಯಾರು ಒಪ್ಪಂಗಿಲ್ಲ. ಬಟ್ ಏನೈತಿ, ಅದನ್ನ ರಾಜಕೀಯ ಬಳಸ್ಕೊಳ್ಳೋದೈತ್ಲಿ ಇವ್ರು. ಇದು ಬಹಳ ಅಸಹ್ಯ ಕೆಲಸ ಅನ್ನುವಂತ ಹೇಳಕ್ ಇಷ್ಟಪಡ್ತೇನೆ. ನೋಡ್ರಿ, ಯಾವ್ದ ಸರ್ಕಾರ ಅಲ್ಲ, ಶಿವಾನಂದ ಪಾಟೀಲ್ ಹೇಳಿರ್ಬೋದು. ನನ್ನ ವಿಚಾರದಾಗ ಈ ಘಟನೆ ಅಂತೂ ತಪ್ಪು, ಅದ್ರಾಗ ಎರಡನೇ ಪ್ರಶ್ನೆ ಇಲ್ಲ. ಈ ಘಟನೆ ಬಗ್ಗೆ ನಾವ್ ಯಾರು ಅದನ್ನ ಇದ್ ಮಾಡ್ಕೊಳಂಗಿಲ್ಲ.
ಆ ಘಟನೆ ಅಂತೂ 200% ತಪ್ಪು. ಎಲ್ಲಿ ಕೊಟ್ರೆ ಕೊಡ್ಲಿ, ಅದೇ ಮಾಡಿದ್ದ ಎಲ್ಲಿ ಕೊಟ್ರೆ ಏನು, CBI ಕೊಟ್ರಕ್ಕೆ ಯಾರು ಬಿಡಂತಾರೆ, ಕೊಡ್ಲಿ, CBI ಕೊಟ್ರೆ ಏನಾಗೋಗುತ್ತೆ ಹೊರಗೆ. ಪ್ರತಿ ಸಲ ಸರ್ ಬಿಜೆಪಿ ನಾಯಕರು ಬಳಸುವಾಗ ಭಾಷಣದಲ್ಲಿ ಆಫ್ಟರ್ ಎಲೆಕ್ಷನ್ ಗೌರ್ಮೆಂಟ್ ಇರಲ್ಲ, 100% ಬಿದ್ದೋಗುತ್ತೆ ಅನ್ನೋದು ಏನ್ ಹೇಳ್ತೀರಿ ಸರ್? ಅವ್ರಿಗೆ ಯಾವ ಭಾಷೆದಾಗ ಅರ್ಥ ಆಗಿಲ್ಲ, ಯಾಕಂದ್ರೆ ಆ ರೀತಿ ಆಗುವಂತ ವ್ಯವಸ್ಥೆಗಳಿಲ್ಲ. ನೋಡು, ಅವ್ರಿಗೆ ಪಾಪ ಏನೋ ಭಾಳ ಅಪೇಕ್ಷೆ ಇಟ್ಕೊಂಡಿರ್ಬೋದು. ದರ್ಸಲ್ ನಡೆದಾಗ ನಡೆಯಂಗಿಲ್ಲ. ಅವ್ರದ್ದು ಮೊದ್ಲಿನ ಪರಿಸ್ಥಿತಿ ಇವತ್ತು ಭಾಳ ವ್ಯವಸ್ಥೆ ಕಮ್ಮಿ ಆಗೈತೆ ಅನ್ನೋಂಥದ್ದು ಕೂಡ ಅವ್ರಿಗೆ ಗಮನಕ್ಕಿರ್ಲಿ. ಪಂಚಮಸಾಲಿ ಹೋರಾಟ ಪ್ರತಿ ಸಲ ಎಲೆಕ್ಷನ್ ಬಂದಾಗ ಸ್ವಲ್ಪ ಸೈಲೆಂಟ್ ಇರ್ತದೆ, ಅದಾದ ನಂತರ ಸರ್ ನೋಡ್ರಿ, ಇಲೆಕ್ಷನ್ಕ ಹೋರಾಟಕ್ಕೆ ಯಾವ್ದು ಸಂಬಂಧಗಳು ಇರಂಗಿಲ್ಲ. ಇಲೆಕ್ಷನ್ಗೆ ಹೋರಾಟಕ್ಕೆ ಸಂಬಂಧ ಇರಂಗಿಲ್ಲ. ಯಾಕಂದ್ರೆ ಹೋರಾಟ ನಮ್ಗೆ ನ್ಯಾಯ ಸಿಗ್ಬೇಕು ಹೋರಾಟ ಇರ್ತೈತಿ, ನಿರಂತರವಾಗಿ ಅದು ಪ್ರಾರಂಭ ಇರ್ತೈತಿ. ಗುಜರಾತ್ ನಲ್ಲಿ ಅವಿರೋಧ ಆಯ್ಕೆ ಆಗಿರೋದು ಬಿಜೆಪಿ, ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಯಾವ ರೀತಿ ಇದನ್ನ ಗುಜರಾತ್ ನಲ್ಲಿ ಅವಿರೋಧ ಆಯ್ಕೆ ಆಗಿದೆ ಬಿಜೆಪಿ, ಮೊದಲ ಖಾತೆ ತೆರೆದಿದೆ. ಒಂದಾದ್ರೆ ಏನಾಗೋದೈತಿ ಬಿಡ್ರಿ. ರಾಜ್ಯದಲ್ಲಿ ಬದಲಾವಣೆ ಚರ್ಚೆ ನಡೀತಾ ಇದೆ, ಏನ್ ಬದಲಾಗ್ತಾರೆ ಚುನಾವಣೆ ಹಂಗ ಸುಮ್ಮನೆ ಅವ್ರು ಮಾತಾಡ್ತಾರೆ. ಮಾತಾಡೋದಕ್ಕೆ ಆಕ್ಚುಲಿ ಪ್ರಾಕ್ಟಿಕಲ್ ಇದಕ್ಕೆ ಭಾಳ ದೂರ ಐತಿ. ಅದೆಲ್ಲ ಏನ್ ಸಾಧ್ಯ ಕ್ಯಾಬಿನೆಟ್ ಹೋಗ್ತಾರೆ ಸರ್. ನೋಡುದು ಸರ್, ಚುನಾವಣೆ ನೋಡೋಣ. ಈಗ ಯಾಕೆ ಮಾತಾಡೋಣ? ಥ್ಯಾಂಕ್ ಯು.